ಈ ವಿಡಿಯೋ ಇಟ್ಸ್ ಅಬೌಟ್ ಇತ್ತೀಚಿನ ದಿನದಲ್ಲಿ ನಾನು ಬೈ ಮಾಡಿದಂಥ ಒಂದು 5 ಐಟಮ್ಸ್ಗಳು. ಐ ಥಿಂಕ್ ದಿಸ್ ಇಸ್ $6,000 or something. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಸಮ್ವೇರ್ ಹಿಯರ್. ಇದು ಡೇವಿಸ್ ಅವರ ಪ್ರೈವೇಟ್ ಪ್ಲೇಸ್. ಐ ಹೇಟ್ ಕಾಲ್ ಅಟೆಂಡ್ ಮಾಡ್ಬೋದು, ಮ್ಯೂಸಿಕ್ ಪ್ಲೇ ಮಾಡ್ಬೋದು. ನಾವು ಫಾರ್ ದ ಕ್ಲೈಮ್ಯಾಕ್ಸ್ ಹಿಯರ್ ಕಮ್ಸ್ 5ನೇ ಐಟಮ್. ಹೇ ಗಾಯ್ಸ್, ಹೇಗಿದ್ದೀರಾ? ನಾನು ಹೇಗಿದ್ದೀನಿ ನಿಮಿಷ ರೀ. ನಾನು ಹೆಂಗಿದ್ದೀನಿ ಆ್ಯಂಡ್ ದೆನ್ ಎಲ್ಲಿದ್ದೀನಿ ಇದೆಲ್ಲ ನೋಡ್ತಾ ಇದ್ದೀರಾ. ಸೊ ಈ ಥರ ಅವತಾರ ಯೂಶಲಿ ನಂದು ಬರೋದು ಹಬ್ಬದ ದಿನ. ಆಮೇಲೆ ಈ ವ್ಲಾಗ್ ನೀವು ನೋಡ್ತಾ ಇದ್ದೀರಾ ಡೆಫಿನೆಟ್ಲಿ ಆಫ್ಟರ್ ಸಂಕ್ರಾಂತಿ. ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇದು ಫಾರ್ಮಲ್ ಇಂಟ್ರಡಕ್ಷನ್. ನಾನು ಆ್ಯಕ್ಚುಲಿ ಯೂಟ್ಯೂಬು ಬರೀ ಇಂಟರ್ವ್ಯೂ ಎಲ್ಲ ನೋಡ್ತೀರಾ ಅಂತ ಎಷ್ಟು ಟೈಮ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀನಿ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಇಮ್ಯಾಜಿನ್ ಲೈಕ್ ಒಂದು ದುರ್ಗಾದೇವಿ, ಈ ಕಡೆ ಒಂದು ಕಡೆ ರೇಡಿಯೋ ಶೋ, ಆ ಕಡೆ ಇನ್ಸ್ಟಾಗ್ರಾಮು, ಈ ಕಡೆ ಯೂಟ್ಯೂಬ್ ಚಾನಲು, ಈ ಕಡೆ ಡೇವಿಸು, ಈ ಕಡೆ ನನ್ನ ಬ್ಯಾಡ್ಮಿಂಟನ್ನು, ಜಿಮ್ಮಿಂಗ್. ಇಷ್ಟನ್ನು ಮಲ್ಟಿ ಟಾಸ್ಕ್ ಮಾಡೋದು ಇದು ಭಾಳ ಕಷ್ಟದ ಕೆಲಸ. ಆದ್ರೂ ಅಲ್ಲಿ ಇಲ್ಲಿ ಅಂತ ಆದಷ್ಟು ಏನು ಮಾಡ್ತೀನಿ. ಅಫ್ಕೋರ್ಸ್ ಸಂಕ್ರಾಂತಿ ಹಬ್ಬದ ದಿನ ನನ್ನ ಆ್ಯಂಗಲಲ್ಲಿ ಅನದರ್ ವೇ ಆಫ್ ಹಾರ್ವೆಸ್ಟಿಂಗ್ ಗುಡ್ ಥಾಟ್ಸ್ ಆ್ಯಂಡ್ ಆಲ್ಸೋ ಹಾರ್ವೆಸ್ಟಿಂಗ್ ಗ್ರ್ಯಾಟಿಟ್ಯೂಡ್ ಇದು. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಬಾಡಿ, ಮೈ ಡಿಯರ್ ಸೋಲ್. ಎರಡನೇದು ಅಫ್ಕೋರ್ಸ್ ಬಿಗ್ ಥ್ಯಾಂಕ್ಸ್ ಟು ಅವರ್ ಎಡಿಟರ್ ಪವನ್. ಯಾಕೆಂದರೆ ನಮ್ಮ ಸ್ಪೀಡಿಗೆ ನಮ್ಮ ಸುತ್ತಮುತ್ತ ಇರೋರು ಓಡಿಲ್ಲ ಅಂತಂದರೆ ವಿ ಡೆಫಿನೆಟ್ಲಿ ಕಾಂಟ್ ಕೀಪ್ ಯು ಆಲ್ವೇಸ್ ಇನ್ ಫೋಕಸ್. ಆ್ಯಂಡ್ ನಿಮಗೆ ಬೇಕಾದಂಗೆ ಟೈಮಿಗೆ ವಿಡಿಯೋಗಳೆಲ್ಲ ಮಾಡ್ಕೊಡೋಕ್ಕೂ ಆಗಲ್ಲ. ಮೂರನೇ ಥ್ಯಾಂಕ್ಸ್ ನನ್ನೆಲ್ಲ ಆಡಿಯನ್ಸ್ಗೆ. ಈ ವರ್ಷದ ಸಂಕ್ರಾಂತಿಯ ಇದು ಹಾರ್ವೆಸ್ಟಿಂಗ್ ಇಸ್ ನಾಟ್ ಬರೀ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಆ ಕಡೆ ಸಂಕ್ರಾಂತಿ ಕಬ್ಬು ಏನೇನು ಬೆಳೆದಿರ್ತಾರೋ ಅದೆಲ್ಲ ಒಂದು ಓಕೆ ಅವತ್ತಿನ ಕಾಲದಿದು. ಸೊ ಕಾಲ ಬದಲಾಗ್ತಿದ್ದಂಗೆ ಇವತ್ತು ಡಿಜಿಟಲ್ ಜಮಾನ. ವಿ ಹಾರ್ವೆಸ್ಟ್ ಸೋ ಮೆನಿ ಫಾಲೋವರ್ಸ್ ಎವ್ರಿ ಇಯರ್, ವಿ ಹಾರ್ವೆಸ್ಟ್ ಸೋ ಮೆನಿ ಗುಡ್ ವಿಡಿಯೋಸ್. ಅದ್ರ ಹಿಂದೆ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಟು ಥ್ಯಾಂಕ್. ಸೊ ಈ ಥರ ನಮ್ಮ ಇವತ್ತಿನ ವ್ಲಾಗಿಂಗ್ ಶುರು ಆಗಿದೆ. ಬಟ್ ಡೋಂಟ್ ವರಿ, ಇಷ್ಟೊತ್ತು ನಾನು ಅವ್ರಿಗೆ ಥ್ಯಾಂಕ್ಸ್ ಅಂತೆಲ್ಲ ಹೇಳೋನಲ್ಲ. ಈ ವಿಡಿಯೋ ಬರೀ ಅದ್ರ ಬಗ್ಗೆ ಅಷ್ಟೇ ಅಲ್ಲ. ಈ ವಿಡಿಯೋ ಇಟ್ಸ್ ಅಬೌಟ್ ಇತ್ತೀಚಿನ ದಿನದಲ್ಲಿ ನಾನು ಬೈ ಮಾಡಿದಂಥ ಒಂದು 5 ಐಟಮ್ಸ್ಗಳು. ಯಾವುದು ಬೇಕಾರೋ, ಯಾವುದು ವಾವ್ ಅಂತ ನಿಮ್ಗೆ ಅನ್ನಿಸ್ತು ವಾಟ್ಸ್ ದಿಸ್ ವಿಡಿಯೋ. ಈ ಲಿಸ್ಟಲ್ಲಿ ಫಸ್ಟ್ ಬರ್ತಾ ಇದೆ ಇದನ್ನು ಬೇಸಿಕ್ಲಿ ಹಾಟ್ ಬ್ರಷ್ ಅಂತ ಕರೀತಾರೆ. ಐಕಾನಿಕ್ ಹಾಟ್ ಬ್ರಷ್. ಸೊ ನನ್ನ ಹೇರ್ ಏನು ನೋಡ್ತಾ ಇದ್ರಾ, ಬೇಸಿಕ್ಲಿ ಆಗಲೇ ಕೆರಟಿನ್ ಟ್ರೀಟ್ಮೆಂಟ್ ಆಗಿರುವಂಥ ಹೇರ್. ಐ ಥಿಂಕ್ ದಿಸ್ ಇಸ್ $6,000 or something. $3,000 ಇಂದ ಹಿಡಿದು ಐ ಹ್ಯಾವ್ ಸೀನ್ ಸಮ್ ಹಾಟ್ ಬ್ರಷಸ್ ಇನ್ ದ ಮಾರ್ಕೆಟ್. ಬಟ್ ಐಕಾನಿಕ್ ಬೀಯಿಂಗ್ ಒನ್ ಆಫ್ ದ ಮೋಸ್ಟ್ ಇದು ಒಳ್ಳೆ ಕ್ವಾಲಿಟಿದು, ಚೀಪ್ ಆ್ಯಂಡ್ ಬೆಸ್ಟ್. ಯಾವಾಗಲೂ ಟ್ರೂ ಆಗಿರ್ಬೇಕಂತೇನಿಲ್ಲ ಅಲ್ಲ ಅಂದರೆ. ಹಾಗಾಗಿ ಗಾಟ್ ದಿಸ್. ಈಗ ಬನ್ನಿ ಲೆಟ್ ಮೀ ಶೋ ಯು ಹೌ ದಿಸ್ ಇಸ್. ಯಾಕೆಂದರೆ ತುಂಬ ಜನ ಲೇಡೀಸ್ ಯೂಟ್ಯೂಬ್ ಚಾನಲ್ನ ನೋಡ್ತೀರಾ ಅಂತ ಗೊತ್ತು. 3 ಟೆಂಪ್ರೇಚರ್ ಕಂಟ್ರೋಲ್ಸ್ ಇದೆ ಅಲ್ಲಿ, 160, 180 ಆ್ಯಂಡ್ 210. ಆಮೇಲೆ ಇವತ್ತಿನ ವ್ಲಾಗಲ್ಲಿ ಬರೋವಂಥ ನೆಕ್ಸ್ಟ್ 2ನೇ 3ನೇ ಐಟಮ್ ಅಂತೂ ನನಗೆ ಹೆಂಗಂದರೆ ಸುಮ್ಮನೆ ಏನೋ ಕೂತ್ಕೊಂಡು ಅಮೆಝಾನಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಸಜೆಷನಲ್ಲಿ ಬಂದಿದ್ದದು. ಇಟ್ ಈಸ್ ಬೇಸಿಕ್ಲಿ ಬಾತ್ರೂಮ್ದು ವಾಟರ್ ರೆಸಿಸ್ಟೆಂಟ್ ಅಥವಾ ವಾಟರ್ ಪ್ರೂಫ್ ಸ್ಪೀಕರ್. ಓಕೆ, ಐ ಲೈಕ್ ಟು ಲಿಸನ್ ಟು ಸಾಂಗ್ಸ್ ಆಬ್ವಿಯಸ್ಲಿ. ಆರ್ಜೆ ಆಗಿ ಬರೀ ಸಾಂಗ್ ಪ್ಲೇ ಮಾಡೋಕ್ಕಷ್ಟೇ ಅಲ್ಲ. ಸೊ ಹಾಗಾಗಿ ಅದನ್ನು ಏನು ತೊಗೊಂಡೆ, ಐ ಶೋ ಯು ಹೌ ಇಟ್ ಇಸ್ ಅಂತ. ಓಕೆ, ಇನ್ ದ ಮೀನ್ ಟೈಮ್ ಇಟ್ಸ್ ನೈಸ್, ನಾಟ್ ಬ್ಯಾಡ್ ಅಲ್ಲ. ಒಂದು 10-15 ಮಿನಿಟ್ಸಲ್ಲಿ ಸಿ ದಿಸ್ ಸೈಡ್ ಇನ್ ದಿಸ್ ಸೈಡ್. ಸೊ 10-15 ಮಿನಿಟ್ಸ್ ಕೊಟ್ಟರು ಸಾಕು ಈ ಥರ ಸೆಕ್ಷನ್ ತೊಗೊಂಡು. ಸೊ ದ್ಯಾಟ್ ಈಸ್ ದ ಫಸ್ಟ್ ಪ್ರಾಡಕ್ಟ್. ಇದು ದಿನ ಬೆಳಗಾದರೆ ನನಗೆ ಟೆಸ್ಟಲ್ಲಿ ಪಾಸ ಫೇಲ ಅಂತ ಹೇಳೋ ಏರಿಯಾ. ಇದು ಬಾಡಿ ಮಾಸ್ ಇಂಡೆಕ್ಸ್ BMI ಅದನ್ನು ಟೆಸ್ಟ್ ಮಾಡೋ ಒಂದು ಸಾಧನ. ಅದ್ರ ಜೊತೆಗೇ ವೇಯಿಂಗ್ ಸ್ಕೇಲ್ ಕೂಡ. ಪ್ರೊಫೈಲ್ ಸೆಟ್ ಮಾಡಿದ ತಕ್ಷಣ ಓಕೆ, P1 P2 P1 ಡೇವಿಸು, P2 ನಾನು. ದಿನ ಬೆಳಗಾದರೆ ಇಲ್ಲಿಗೆ ಬಂದು ನೋಡ್ಕೋತೀನಿ. ಇವತ್ತಿಂದು ಉದಾಹರಣೆಗೆ ತಿಂಡಿ 68.2 ಏನೋ ತೋರಿಸ್ತು, 68. ಇಸ್ ವೆರಿ ಹ್ಯಾಪಿ ಬಿಕಾಸ್ ಫಿಲಿಪೀನ್ಸ್ ಟ್ರಿಪ್ ವಾಪಸ್ ಬಂದಮೇಲೆ 73ವರೆಗೂ ಹೋಗಿದ್ದೆ, 72. ಸೊ ಎವ್ರಿ ಡೇ ಇಟ್ ಶೋಸ್ ಎಲ್ಲ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಬೆಳಗ್ಗಿಂದು
ನೋಡಿ 68.2 ವೇಟು, ಫ್ಯಾಟ್ ಪರ್ಸೆಂಟೇಜ್ 37.8, ವಿಸರಲ್ ಫ್ಯಾಟ್ ಹೊಟ್ಟೆ ಸುತ್ತ ಇರೋ ವೇಟ್, ಮಸಲ್ ಎಷ್ಟಿದೆ ನನಗೆ ಪಾಪ ಕೈಯಲ್ಲೇ ಮಾಡೋಣ. ಬಾಡಿ ಏಜ್, ಒಳಗಿರೋ ಫ್ಯಾಟ್ ಪರ್ಸೆಂಟೇಜು ಮಸಲ್ ಇದೆಲ್ಲ ತೋರಿಸಿ. ಅದು 52. ದೋ ಐ ಆಮ್ 40, ಆಲ್ಮೋಸ್ಟ್ ಟರ್ನಿಂಗ್ 40 ನೆಕ್ಸ್ಟ್ ಮಂತ್. ಸೊ BMI score is 25.7. ಓಕೆ, ಸೊ ದಿಸ್ ಇಸ್ ಪರ್ಚೇಸ್ 2. ಈಗ 3ನೇ ಐಟಮ್ ಕಡೆ ಹೋಗೋಣ. ಆಯಿತಾ, ಕಾಲ್ ಅಟೆಂಡ್ ಮಾಡ್ಬೋದು, ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ ಇಸ್ ಕ್ವೈಟ್ ಗುಡ್. ಥಿಂಕ್ ಚಾರ್ಜ್ ಮಾಡಿ 4-5 ದಿವಸದಿಂದ ಅಲ್ಲೇ ಇದೆ. ಮ್ಯಾಕ್ಸ್ ದಿನಕ್ಕೆ ಒಂದು 15-20 ಮಿನಿಟ್ಸ್ ಓಡತ್ತದು. ಸೊ 3ನೇ ಐಟಮ್ ಅದಾಗಿತ್ತು. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಸಮೇ ಹಿಯರ್. ಇದು ಡೇವಿಸ್ ಅವರ ಪ್ರೈವೇಟ್ ಪ್ಲೇಸ್. ಐ ಹೇಟ್ ಬಾತ್ ಟಬ್ಸ್. I find it waste of space, water, time. I don't know. Now for the climax. Here comes ಐದನೇ ಐಟಮ್. ಸ್ಟಾರ್ಟಿಂಗ್ಲೇ ತೋರಿಸ್ಬಿಟ್ನೆ. ಹಿಂಗೆಲ್ಲ ಹಾಕ್ಕೊಂಡು ಬರೋಣ ಅಂದ್ಕೊಂಡೆ. ಸೊ ಲುಕ್ ಅಟ್ ಮೈ ನ್ಯೂ ಬ್ಯಾಗ್. ಇದು ಏನಂದರೆ ಬೇಸಿಕ್ಲಿ ಮೇಕಪ್ ಮಾಡ್ಕೊಳ್ಳೋ ಟೈಮಲ್ಲಿ ತುಂಬ ಜನ ನೋಡಿದ್ದೆ, ಇವೆಲ್ಲ ಪ್ರೊಫೆಷ್ನಲಿ ಯೂಸ್ ಮಾಡೋರಿಗೆ ಅಂತ. ಬಟ್ ಐ ಪರ್ಸ್ನಲಿ ಫೀಲ್ ಇದು ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಅ ಬ್ಯಾಗ್, ಆಲ್ ದ ಬ್ರಷಸ್ ಎಲ್ಲ ಇದೆ ಇಲ್ಲಿ. ಆಮೇಲೆ ಜಸ್ಟ್ ಕೆಪ್ಟ್ ಸಮ್ ಲಿಪ್ಸ್ಟಿಕ್ಸ್ ಆಲ್ಸೋ. ಇದ್ರ ಸೆಪ್ರೇಷನ್ ಚೆನ್ನಾಗಿದೆ. ಸೊ ಹಾಗಾಗಿ ಯಾವ ಬ್ರ್ಯಾಂಡ್ ಇದು? ಯುರೋಪ್ ಗರ್ಲ್ ಅಂತೆ. HSR ಲೇಔಟಲ್ಲಿ ಮೇಕಪ್ ಬಯೋಗ್ರಫಿ, ಅದನ್ನ ಮನೆಗೆ ಹತ್ರ. ಸೊ ಅಲ್ಲಿ ಹೋಗಿ ಆನ್ಲೈನ್ ಕೆಲವುದೆಲ್ಲ ತೊಗೊಳಕ್ಕಾಗಲ್ಲ, ಸೊ ಆಪ್ಷನ್ಸು ಜಾಸ್ತಿ ಇರುತ್ತೆ. ಅಲ್ಲಿಗೆ ಹೋಗಿ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಇನ್ನೊಂದು ತೊಗೊಂಡು ಬಂದೆ, ತೋರಿಸ್ತೀನಿ ರೀ. ಹಾಂ, ದ್ಯಾಟ್ ಈಸ್ ಆಪ್ಷನ್ ಎ. ನೀವು ಬ್ಯಾಗ್ ಥರ ಯೂಸ್ ಮಾಡೋದು. ಇದು ಎಲ್ಲಾದರೂ ಒಂದು ಕಡೆ ಬೆಳಗ್ಗೆಯಿಂದ ಸಾಯಂಕಾಲ ಇರ್ತೀರ, ಸೆಟಪ್ ಗಿಟಪ್ ಅಂತೆಲ್ಲ ಇಟ್ಕೊಳ್ಳೋ ಜಾಗ ಎಲ್ಲ ಇದೆ ಅಂದರೆ, ಸಿ ದಿಸ್ ಇಸ್ ಅ ಬಾಟಲ್ ಶಾರ್ಟ್ಸ್. ಬೇರೆ ಬೇರೆ ಲಾಕ್ ಮೆಕ್ಯಾನಿಸಮ್ ಇದೆ ಇಲ್ಲಿ. ದೊಡ್ಡ ದೊಡ್ಡ ಬ್ರಷ್ಗಳಿತ್ತಿದ್ರೆ ಕೊನೆ ಇದಕ್ಕೆ ಲಾಕ್ ಮಾಡ್ಕೋಬೋದು, ಇಲ್ಲಿವರೆಗೂ ಶುದ್ಧ ಆಗುತ್ತೆ. ಇಲ್ಲಾಂದರೆ ಇಷ್ಟು ಚಿಕ್ಕದು ಕೂಡ ಆಗುತ್ತೆ. ಲಾಸ್ಟು ಫ್ರೀ ಟಿಪ್ ದಟ್ ಐ ಥಿಂಕ್ ಐಲ್ ಗಿವ್ ಫಾರ್ ಟುಡೇ. ಡಾಕ್ಟರ್ ರಶ್ಮಿ ಶೆಟ್ಟಿ ಅಂತ ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದಂಥ ವಿಚಾರ, ಬ್ರಷಸ್ಗಳು ಯೂಶ್ವಲಿ ಯೂಸ್ ಮಾಡಬೇಡಿ, ಅದು ಚುಚ್ಚುತ್ತೆ, ಹಾಳು ಮಾಡುತ್ತೆ ಅಂತೆಲ್ಲ ಹೇಳಿದ್ರು. ಆಲ್ಟರ್ನೇಟ್, ಸಿನ್ಸ್ ಐ ಆಲ್ರೆಡಿ ಇನ್ವೆಸ್ಟೆಡ್ ಸೋ ಮಚ್ ಆಲ್ರೆಡಿ ಇನ್ ಬ್ರಷಸ್, ಲೈಕ್ ಇವೆಲ್ಲ ಆಲ್ಮೋಸ್ಟ್ 3-4 ಇಯರ್ಸಿಂದ ಇರೋದು. ಆ್ಯಂಡ್ ಸಮ್ ಲೇಟೆಸ್ಟಾಗಿ ಆ್ಯಡ್ ಆಗಿರೋದು. ಡಿಸ್ಪೋಸಬಲ್ ಬ್ರಷ್ ಕಿಟ್ಸನ್ನ ಯೂಸ್ ಮಾಡಿ. ಇಟ್ಸ್ ಗುಡ್ ಫಾರ್ ಯುವರ್ ಸ್ಕಿನ್. ಯಾಕೆಂದರೆ ಮೇಕಪಿಂದ ಮುಖ ಹಾಳಾಗಲ್ಲ. ಯೂಶಲಿ ಬ್ರಷಸ್ಗಳಿರೋಂಥ ಧೂಳು ಕರೆಕ್ಟಾಗಿ ಯೂಸ್ ಮಾಡಿದೆ ಅದನ್ನು ಹಂಗೆ ವಿತ್ ಮೇಕಪ್ ವಾಪಸ್ ಇಡೋದು, 4-5 ದಿನ ಆದಮೇಲೆ ಮತ್ತೆ ಅದನ್ನು ಹಂಗೆ ಡೈರೆಕ್ಟಾಗಿ ಉಪಯೋಗಿಸೋದು, ಲಾಟ್ ಆಫ್ ಥಿಂಗ್ಸ್. ಸೊ ಹಾಗಾಗಿ ಅಷ್ಟೇ ರೀ, ಮೇಕಪ್ ಬ್ರಷನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಯೂಸ್ ಮಾಡ್ತಾ ಇರೋರು ಹೊಸ ಹೊಸ ಥಿಯರೀಸ್ಗಳು ಏನಾದ್ರು ಬರ್ತಾನೆ ಇರುತ್ತೆ. ಎಲ್ಲದ್ರ ಜೊತೆಗೆ ಅಪ್ಡೇಟ್ ಆಗ್ತಾ ಆಗ್ತಾ ಮುಂದಕ್ಕೆ ಹೋಗೋದೇ ಲೈಫು. ಸೊ ಐ ಗೆಸ್ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಆಯಿತಾ. 5 ಐಟಮ್ಸ್ ಎಲ್ಲ ನೋಡಿದ್ರಲ್ಲ, ಯಾವುದು ಉಪಕಾರು ಯಾವುದು ಬೇಕಾರು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ವಿಚ್ ಇಸ್ ಗೋನ್ ಟು ಬಿ ಪ್ರಾಬ್ಲಿ ಮೈ ಲಕ್ಸುರಿ ಬ್ಯಾಗ್ ಕಲೆಕ್ಷನ್. ಅಂಟಿಲ್ ದೆನ್ ಕೀಪ್ ಕಮೆಂಟಿಂಗ್. ಬಾಕಿದೆಲ್ಲ ಸಿಗ್ತಾರಣ್ಣ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕು, 92.7 ಬಿಗ್ ಎಫ್ ಎಮ್ನ ರೇಡಿಯೋ ಶೋನಲ್ಲಿ. ಓವರ್ಲಾ.